ಗುರುಗಳನ್ನು ದೇವರಿಗಿಂತಲೂ ಶ್ರೇಷ್ಠ ಸ್ಥಾನದಲ್ಲಿ ಏಕೆ ಇರಿಸಲಾಗಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಆ ಭಗವಂತನ ಸ್ಥಿತಿಯನ್ನು ಪಡೆಯಲು ಸಹಾಯ ಮಾಡುವವರೇ ನಿಜವಾದ ಗುರುಗಳು. ಆಧ್ಯಾತ್ಮಿಕ ಜೀವನದ ಅತ್ಯಂತ ಆಳವಾದ ಸತ್ಯಗಳಲ್ಲಿ ಇದೂ ಒಂದು. ಒಂದು ಕ್ಷಣ ಊಹಿಸಿ, ಒಬ್ಬ ವ್ಯಕ್ತಿ ದಟ್ಟವಾದ ಕಾಡಿನಲ್ಲಿ ದಾರಿ ತಪ್ಪಿದ್ದಾನೆ. ಅವನ ಬಳಿ ಬುದ್ಧಿಯೂ ಧೈರ್ಯವೂ ಮತ್ತು ಶಕ್ತಿಯೂ ಎಲ್ಲವೂ ಇವೆ. ಆದರೆ ಹೊರಬರುವ ದಾರಿ ಅವನಿಗೆ ತಿಳಿದಿಲ್ಲ. ಅಂತಹ ಸಮಯದಲ್ಲಿ ಆ ಕಾಡನ್ನು ಈಗಾಗಲೇ ದಾಟಿರುವ ಒಬ್ಬ ವ್ಯಕ್ತಿ ಬಂದು ದಾರಿಯನ್ನು ತೋರಿಸುತ್ತಾನೆ. ಅವನು ಎತ್ತಿಕೊಂಡು ಹೋಗುವುದಿಲ್ಲ, ದಾರಿಯನ್ನು ಮಾತ್ರ ತೋರಿಸುತ್ತಾನೆ. ಏಕೆಂದರೆ ಅವನು ಕಾಡನ್ನು ದಾಟಿ ಸೇರಬೇಕಾದ ಸ್ಥಳವನ್ನು ತಲುಪಿದ್ದಾನೆ. ಶಿವಗುರುಗಳ ಪಾತ್ರವೂ ಇದೆ. ಅವರು ಈಗಾಗಲೇ ಆಧ್ಯಾತ್ಮಿಕ ಪ್ರಯಾಣವನ್ನು ಪೂರ್ಣಗೊಳಿಸಿ ಪೂರ್ಣತ್ವವನ್ನು ಹೊಂದಿದ್ದಾರೆ. ಆದ್ದರಿಂದ ಅವರ ಮಾರ್ಗದರ್ಶನವೇ ಸಾಧಕನಿಗೆ ಸುರಕ್ಷಿತವಾದ ದಾರಿ. ಇನ್ನೊಂದು ಉದಾಹರಣೆ ನೋಡಿ. ಒಂದು ಉರಿಯುತ್ತಿರುವ ದೀಪ ಸಾವಿರಾರು ದೀಪಗಳನ್ನು ಬೆಳಗಿಸುತ್ತದೆ. ಆದರೂ ಅದರ ಬೆಳಕು ಕಡಿಮೆಯಾಗುವುದಿಲ್ಲ. ಹಾಗೆಯೇ ದೈವಿಕ ಸ್ಥಿತಿಯನ್ನು ಪಡೆದ ಶಿವಗುರುಗಳು ಅನೇಕ ಶಿಷ್ಯರೊಳಗಿನ ದಿವ್ಯ ಚೈತನ್ಯವನ್ನು ಜಾಗೃತಗೊಳಿಸುತ್ತಾರೆ. ದೈವಿಕ ಸ್ಥಿತಿ ಎಂದರೆ ಅದ್ಭುತ ಶಕ್ತಿಗಳನ್ನು ಪ್ರದರ್ಶಿಸುವುದಲ್ಲ. ಆಸೆಗಳಿಲ್ಲದ ಜೀವನ, ನಿರೀಕ್ಷೆಗಳಿಲ್ಲದ ಮನಸ್ಸು, ಪ್ರತಿಫಲವನ್ನು ಬಯಸದೆ ಪ್ರೀತಿ, ಅಚಲವಾದ ಶಾಂತಿ, ಇದೇ ದಿವ್ಯತ್ವ. ಸೂರ್ಯನು ಯಾರಿಂದಲೂ ಪ್ರತಿಫಲವನ್ನು ನಿರೀಕ್ಷಿಸದೆ ಎಲ್ಲರ ಮೇಲೂ ಸಮಾನವಾಗಿ ಬೆಳಕು ಚೆಲ್ಲುತ್ತಾನೆ. ಅದು ಅವನ ಸ್ವಭಾವ. ಹಾಗೆಯೇ ಶಿವಗುರುಗಳು ಪ್ರತಿಫಲವನ್ನು ಬಯಸದೆ ಪ್ರೀತಿ, ಕರುಣೆ, ಜ್ಞಾನ ಮತ್ತು ದಿವ್ಯ ಶಕ್ತಿಯನ್ನು ಎಲ್ಲರಿಗೂ ಹಂಚುತ್ತಾರೆ. ಆದ್ದರಿಂದ ಗುರುಪೂರ್ಣಿಮೆ ಎಂದರೆ ಒಬ್ಬ ವ್ಯಕ್ತಿಯ ಪೂಜೆ ಅಲ್ಲ, ಮಾನವ ಕುಲದ ಉದ್ಧಾರಕ್ಕಾಗಿ ಶಿವಗುರುಗಳ ಮೂಲಕ ಕಾರ್ಯನಿರ್ವಹಿಸುವ ದಿವ್ಯ ತತ್ವಕ್ಕೆ ಸಲ್ಲಿಸುವ ಕೃತಜ್ಞತಾಪೂರ್ವಕ ವಂದನೆ. ಮನುಷ್ಯನೊಳಗಿನ ದೈವಿಕತೆಯನ್ನು ಜಾಗೃತಗೊಳಿಸುವವರೇ ನಿಜವಾದ ಗುರು. ನಮಃ ಶಿವಾಯಂ.